ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಭಕ್ತ ಚಾನೆಲ್ನ ನಾವೇನ್ ತೋರಿಸ್ತಾ ಇದ್ದೀವಿ, ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಅಂತೇಳಿ 36 ಮಠಗಳನ್ನ ಈಗಾಗಲೇ ನಾನು ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ತೋರಿಸಿದ್ದೇನೆ. ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡೋದೇನೆಂದ್ರೆ, ರಾಯರ ಪವಾಡ, ರಾಯರ ಬಗೆಗಿನ ಒಂದು ಅನುಭವ ಹಾಗೂ ರಾಯರ ಬಗೆಗಿನ ಮಾಹಿತಿ, ಇನ್ನು ಏನೇನ್ ಸಿಗುತ್ತೆ ರಾಯರ ಬಗ್ಗೆ ಅದನ್ನ ಒಂದು ಕೆದಕ್ತಾ ಹೋಗ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿ ರಾಯರ ಭಕ್ತ ಚಾನಲ್ ಆಗಿಯೇ ಉಳಿಬೇಕು ಅನ್ನೋದು ನನ್ನ ಒಂದು ಮಹದಾಸೆ. ರಾಯರ ಬಗ್ಗೆ ಇನ್ನಷ್ಟು ತಿಳಿಬೇಕು ಅನ್ನೋ ಹಸಿವು. ಇದರಲ್ಲಿ ನಮ್ಮ ಒಂದು ಭಕ್ತಾದಿಗಳು, ರಾಯರ ಭಕ್ತಾದಿಗಳೇನಿದ್ದಾರೆ, ಅವರು ಕೂಡ ತಮ್ಮ ಆದಂತಹ ಜೀವನದ ಆದಂತಹ ಪವಾಡಗಳನ್ನ ಹೇಳಿಕೊಳ್ಳಲು ಮುಂದೆ ಬರ್ತಿದ್ದಾರೆ. ಹಾಗೆಯೇ ಸ್ವರ್ಣಮ್ಮನವರು ನಮಗೆ ಬಹಳ ದಿನದಿಂದ ಕನೆಕ್ಟ್ ಆಗಿದ್ರು. ಇವತ್ತು ಅವ್ರ ಜೊತೆ ಮಾತಾಡೋದು ಸಮಯ ಸಿಕ್ಕಿದೆ. ಅವರ ಜೀವನದಲ್ಲಿ ಆದಂತಹ ಒಂದು ಪವಾಡವನ್ನ ನಾವು ಅವ್ರ ಮೂಲಕ ಕೇಳೋಣ. ಬನ್ನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿಮ್ಮ ಜೀವನದಲ್ಲಿ ರಾಯರ ಪ್ರವೇಶ ಹೇಗಾಯ್ತು? ನೀವು ರಾಯರ ಒಂದು ಪಾದಕ್ಕೆ ನಮಸ್ಕಾರ ಯಾವಾಗಿಂದ ಶುರು ಮಾಡಿದ್ರಿ, ಅದನ್ನೆಲ್ಲ ತಿಳಿತೀರಾ? ನನಗೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಬಹಳ ವರ್ಷದಿಂದ ನನಗೆ ಗೊತ್ತಿದೆ. ಯಜಮಾನ್ರು 10th ಕ್ಲಾಸಿಂದ ಅವ್ರು ರಾಯರ ಭಕ್ತರು. ಅವ್ರು ಯಾವಾಗ್ಲೂ ರಾಯರ ಪೂಜೆ ಮನೆಯಲ್ಲಿ ಪ್ರತಿ ಗುರುವಾರನು ಮಾಡ್ತಾರೆ. ರಾತ್ರಿ 3 ಗಂಟೆಗೆ ಎದ್ದು ರಾಯರಿಗೆಲ್ಲ ತಾನೇ ಎಲ್ಲ ಕ್ಲೀನ್, ಮನೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗೋದೆಲ್ಲ ಮಾಡ್ತಿದ್ರು. ಕರೆ ಅವ್ರ ಪವಾಡ ನನಗೇನು ಅಷ್ಟು ಗೊತ್ತ ಆಗ್ತಿದ್ದಿಲ್ಲ. ಆಮೇಲೆ 2008 ಅಲ್ಲಿ ಇದು ಯಜಮಾನರಿಗೆ ಸ್ವಲ್ಪ ಹುಷಾರಾಗಿ ಆಯ್ತು. ನಾನು ಅವಾಗ ಸ್ವಾಮಿಗೆ ಬೇಡ್ಕೊಂಡ್ಬಿಟ್ಟೆ, ಏನ್ ಮಾಡ್ತೀಯ ಮಾಡಪ್ಪ ಅಂತ. ತುಂಬಾ ಅಂದ್ರೆ ಏನು ದೊಡ್ಡ ಕ್ಯಾನ್ಸರ್ ವ್ಯಾಧಿನೇ ಬಂದ್ಬಿಡ್ತು ಅವ್ರಿಗೆ. ಕ್ಯಾನ್ಸರ್ ಬಾದ್ ಬಂದು ಆಮೇಲೆ 2008 ಇಂದ ಅವರು ಹಾಗೆ ಟ್ರೀಟ್ಮೆಂಟ್ ನಡ್ಕೊಂತ 2020 ತನ ಅವ್ರು ಆರಾಮಾಗೇ ಇದ್ರು ರಾಯರ ಪುಣ್ಯದಿಂದ. ಅವ್ರ ಜಪ ಬಿಟ್ರೆ ನನಗೆ ಬೇರೆ ಏನು ಕಾಣ್ತಿದ್ದಿಲ್ಲ. ಅವರಿಂದ ನನಗೆ ಆರಾಮಾಗುತ್ತೆ ಅನ್ನೋದು ಒಂದು ನಂಬಿಕೆ ತುಂಬಾ ಇತ್ತು. ಆಮೇಲೆ 2020 ಅವ್ರಿಗೆ ಸ್ವಲ್ಪ ಮತ್ತೇನೋ ಹೆಲ್ತ್ ಪ್ರಾಬ್ಲಮ್ ಬಂತು. ಹೆಲ್ತ್ ಪ್ರಾಬ್ಲಮ್ ಬಂದ ತಕ್ಷಣ ನಮಗೇನು ಗೊತ್ತಾಗ್ತಿದ್ದಿಲ್ಲ ಏನಾಗ್ತಾ ಇದೆ ಅಂತ. ಆಮೇಲೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಲ್ಲ ಅವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗಿ. ಬೆಂಗಳೂರು ಕರ್ಕೊಂಡು ಬಂದಿಂದ ಅವ್ರು ಏನಂದ್ರು, ಇಲ್ಲ ಗ್ಯಾರಂಟಿ ಇಲ್ಲ ಅಂತಂದ್ರು. ಫುಲ್ ಬಾಡಿ ಕ್ಯಾನ್ಸರ್ ಇದೆ, ಬೇಡ, ಅವ್ರು ಆರಾಮ ಆಗೋದಿಲ್ಲ, ಸುಮ್ಮನೆ ಅಷ್ಟೇ ಅಂತ ಅಂದ್ಬಿಟ್ರು. ಅವರು ಪ್ರತಿ ದಿನ ರಾಘವೇಂದ್ರ ಸ್ವಾಮಿ ಪ್ರತಿ ಒಂದು ಕ್ಷಣ ನಾನು ಅವ್ರು ಕೇಳುವಾಗ, ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ ರಾಯರೇ, ನಾನು ಏನ್ ಮಾಡ್ಲಿ, ನಾನು ಹೆಂಗ್ ಬದುಕ್ಲಿ, ನನಗಂತೂ ಮಕ್ಕಳಿಲ್ಲ, ನಾನು ಹೆಂಗ್ ಬದುಕ್ಲಿ ಹೇಳಿ, ನನಗೆ ಜೀವನದಲ್ಲಿ ನಾನು ಯಾವ ರೀತಿಯಲ್ಲಿ ಬದುಕ್ಬೇಕಂತ ಹೇಳಿ ಅಂತ ಅಂದ್ಕೊಳ್ಳೆ. ಅವ್ರು ಏನಾಯ್ತೋ ಏನೋ, ಡಾಕ್ಟರ್ಸ್ ಇದಾಗೋದಿಲ್ಲ ಅಂದ್ಮೇಲೆ ಡಾಕ್ಟರ್ಸೇ ಫೋನ್ ಮಾಡಿದ್ರು, ಬನ್ನಿಮ್ಮ ಅವ್ರು ಕರ್ಕೊಂಡ್ ಬನ್ನಿ, ಸ್ವಲ್ಪ ಲೈಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತಂದ್ರು. ಆಯ್ತಂತೇಳಿ ನಾನು ಇವ್ರನ್ನ ಕರ್ಕೊಂಡು ಮತ್ತು ಹಾಸ್ಪಿಟ್ಲಿಗೆ ಹೋದೆ. ರಾಘವೇಂದ್ರ ಸ್ವಾಮಿ ನೀನೇ ದಿಕ್ಕಪ್ಪ, ಏನೇನ ಮಾಡ್ಕೊ, ಬದುಕಿಸ್ಕೊಡು, ಆಮೇಲೆ ನಿನ್ನಿಷ್ಟ, ನೀನ್ ಏನ್ ಮಾಡ್ತೀಯೋ ಮಾಡ್, ನನಗೇನು ಗೊತ್ತಿಲ್ಲ, ನನಗ್ ಪ್ರಪಂಚ ಅಷ್ಟು ಗೊತ್ತಿಲ್ಲ, ಪ್ರಪಂಚದಲ್ಲಿ ಏನು ಗೊತ್ತಿಲ್ಲ ನನಗೂ, ನಾವ್ ಯಾರಿಗೂ ಏನು ಅನ್ಯಾಯ ಮಾಡಿದ ಜೀವನ ಮಾಡ್ತಾ ಇಲ್ಲ, ನಿನ್ನ ನಂಬಿದೀನಿ, ಏನ ಮಾಡು ಅಂತೇಳಿ ಇವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗುವಾಗ ಡಾಕ್ಟರ್ ಏನಂದ್ರು, ಇಲ್ಲ ಒಂದ್ ಚಿಕ್ಕ ಟ್ರೀಟ್ಮೆಂಟ್ ಮಾಡೋಣ, ಒಂದ್ ಸ್ವಲ್ಪ ರೇಡಿಯೇಷನ್ ಕೀಮೋ ಕೊಡೋಣ, ಅವ್ರು ಆರಾಮ ಆಗ್ತಾರೆ. ಆಯ್ತು. ಸಂಜೆಗೇನೆ ಅಷ್ಟು ದಿನ ಒಂದು ತುತ್ತು ಅನ್ನ ಸಹಿತ ಅವ್ರು ತಿಂದಿದ್ದಿಲ್ಲ. ಕರೋನಾ ಟೈಮು. ಆ ಕರೋನಾ ಟೈಮಲ್ಲಿ ಒಂದು ತುತ್ತು ಸಂಜೆಗೆ ಒಂದ್ ಸ್ವಲ್ಪ, ಬೆಳಿಗ್ಗೆ ರೇಡಿಯೇಷನ್ ಕೀಮೋ ಇದು ಕೊಟ್ರು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಮಾಡಿದ ತಕ್ಷಣ ಸಂಜೆಗೆ ಒಂದ್ ಅರ್ಧ ಇಡ್ಲಿ ತಿಂದ್ರು. ತಿಂದ ತಕ್ಷಣ ಸಂಜೆಗೆ ಹೇಳಿದ್ರು, ಇಲ್ಲಮ್ಮ ನಿನ್ನ ಮುತ್ತೈತನ ಗಟ್ಟಿ ಇದೆ, ಅವ್ರು ಬದುಕ್ತಾರೆ, ಆರಾಮ ಆಗ್ತಾರೆ. ಯಾರು ನಿಮ್ಗೆ ಆಗಲ್ಲ ಅಂತ ಹೇಳಿದ್ರು, ಅವರೇ ಟ್ರೀಟ್ಮೆಂಟ್ ಕೊಟ್ಟಿದ್ದ? ಅವ್ರು ಯಾರು ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು, ಅದೇ ಡಾಕ್ಟ್ರೇ ಮತ್ತೂ ಕರೆದ್ರು. ಈಗ ಮತ್ತೆ ನಾವು ಪ್ರತಿ 6 monthsಗೆ ಒಂದ್ಸಲ ಟ್ರೀಟ್ಮೆಂಟ್ ಅವ್ರ ಚೆಕಪ್ ಅಂತ ಹೋಗ್ತಾ ಇರ್ತೀವಿ. ಈಗ 2020 ಅಂದ್ರೆ ಈಗ 2024 ಎಲ್ಲ ಆರಾಮಾಗಿದೆ, ಚೆಕಪ್ ಆಗಿದೆ, ಎಲ್ಲ ಆರಾಮಾಗಿದ್ದಾರೆ. ಆಮೇಲೆ ಪ್ರತಿ ಕ್ಷಣ ನಮ್ಮನ್ನು ರಾಯರು ಕಾಯ್ತಿದ್ದಾರೆ. ಅದೊಂದು ದೊಡ್ಡ ಪವಾಡ ನಮ್ದು.
ಕಾಯ್ತಿದ್ದಾರೆ. ಪ್ರತಿ ಕ್ಷಣನೂ ನಾನು ನನಗೆ ಅಂತಲ್ಲ, ಬೇರೆಯವ್ರ ಸಲುವಾಗ್ನು ನಾನು ಬೇಡ್ಕೊಂತೀನಿ. ಯಾರಿಗಾರು ಸ್ವಲ್ಪ ಆರಾಮಿಲ್ಲ ಅಂದ್ರೆ ಆರಾಮ್ ಮಾಡ್ತಂದೆ, ನೀನಿಲ್ಲದೆ ಯಾರು ಇಲ್ಲ ಜೀವನದಲ್ಲಿ. ನನ್ನ ಜೀವನ ನನ್ನ ಮಗ ಅಂತಾನೆ ನಾನು ತಿಳ್ಕೊಂಡ್ಬಿಡ್ತೀನಿ ಅಷ್ಟೇ. ನಾನು ಏನು ಪ್ರತಿ ವಸ್ತು ಅವ್ರ ಹೆಸರಲ್ಲೇನೆ, ನಾನು ಇವತ್ತಿನವರೆಗೂ ಅವ್ರ ಪ್ರತಿಯೊಂದು ವಸ್ತು ಅವ್ರ ಹೆಸರಲ್ಲೇನೆ ನಮ್ಮ ಮನೇಲಿ ಇದೆ. ನಮ್ ಜೀವ ಆಗ್ಲಿ, ನಮ್ದು ಏನೇ ಆಗ್ಲಿ, ಒಂದು ಮಗ ಒಂದ್ ತಾಯಿ ತಂದೆನ ಹೇಗೆ ನೋಡ್ಕೊಂತ ಬರ್ತಾರೋ ಅದೇ ರೀತಿಯಲ್ಲೇ ನಮ್ಮನ್ನ ನೋಡ್ಕೊಂತ ಬರ್ತಾ ಇದ್ದಾರೆ ರಾಯರು. ಮುಂದಕ್ಕೂ ನಮ್ಮನ್ನ ನೋಡ್ಕೊಂಡು ಬರ್ತಾರೆ. ಅವರೇ ನಿಮ್ಗೆ ಸರ್ವಸ್ವ, ಅವರೇ ಗತಿ ಅಂತ ಹೇಳ್ತೀರಾ? ಹೌದೌದು. ಈ ಜನ್ಮನೇ ಅಲ್ಲ, ಮುಂದಿನ ಜನ್ಮ ಆದ್ರೂ ನೀವು ನಮ್ ಜೊತೆ ಇರ್ಬೇಕಂತಾನು ಕೇಳ್ಕೊಂತೀನಿ ನಾನು ಪ್ರತಿ ಸಾರಿ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಧರ್ಮಪತ್ನಿಯವರು ನಿಮ್ಮ ಒಂದು ಆರೋಗ್ಯ ಸಮಸ್ಯೆಯನ್ನ ಕುರಿತು ರಾಯರಲ್ಲಿ ಬೇಡಿಕೊಂಡು ನಿಮ್ಮ ಆರೋಗ್ಯ ಸಮಯ ಈಗ ಉತ್ತಮವಾಗಿದೆ ಅನ್ನೋದನ್ನ ಪೂರ್ತಿ ವಿವರವನ್ನ ನೀಡಿದ್ರು. ಇನ್ನೂ ಹೆಚ್ಚೇನಪ್ಪಾ ಅಂದ್ರೆ ನಿಮ್ಮ ಒಂದು ಮಾತಿನಲ್ಲಿ ತಿಳ್ಕೊಳ್ಳೋದು ಬೇಕಂತ ನಮ್ಗೆ ಆಸಕ್ತಿ. ದಯವಿಟ್ಟು ವಿವರಾಗಿ ತಿಳಿಸಿ ಸ್ವಾಮಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ಶ್ರೀ ರಾಘವೇಂದ್ರಾಯ ತ್ವಾಮಹಂ ಶರಣಂ ಗತಃ ಆಯುರಾರೋಗ್ಯ ಮೈಸೂರಿ ದತ್ವಾ ತ್ವಂ ರಕ್ಷ. ಸರ್, ನಾನು ಮೂಲತಃ ಆಂಧ್ರದವನು. ಅದು ನಮ್ಮ ಕರ್ನಾಟಕದ ಗಡಿನಾಡಿನಲ್ಲಿದೆ, ಬಡಕ್ಷಿರ ಅಂತ. ಪಾವಗಡ ಈ ಏರಿಯಾದಲ್ಲಿ ಇರ್ತೀವಿ ನಾವು. ಆದ್ರೆ ನಾನು 3rd ಸ್ಟ್ಯಾಂಡರ್ಡ್ ಅಂದ್ರೆ 1970 ಇಂದ, ಅಂದ್ರೆ ನಾನು 3rd ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಅಭ್ಯಾಸ ಮಾಡಿದ್ದು. ಅಲ್ಲಿ ಅಭ್ಯಾಸ ಮಾಡಿ ಮತ್ತೆ ಆಮೇಲೆ ನಾನು ಅಲ್ಲಿಂದ ಹೈಸ್ಕೂಲ್ ಹೋಗ್ಬೇಕಾದ್ರೆ ಡೈಲಿ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗೋದು ಬರೋದು ಮಾಡ್ತಾ ಇದ್ವಿ. ಮತ್ತೆ ಆಮೇಲೆ ಅದೇ ಎತ್ತರಾಯಪುರ ಅಂತ ಊರಲ್ಲಿ ಇನ್ನೊಬ್ರು ಸುಮಿತ್ರಮ್ಮ ಅಂತ ಒಬ್ರು, ಅವ್ರು ಮಧ್ವಾ ಅವ್ರ ಕುಟುಂಬದವರು. ಮತ್ತೆ ನಮ್ಮ ಅತ್ತೆ ಅವರು ಬಹಳ ಪರಿಚಯ ಅವರು. ಮತ್ತೆ ಆಗಿನ ಕಾಲಕ್ಕೆ ನಮ್ಮ ಸುಮಿತ್ರಮ್ಮ, ನಾವು ಅತ್ತೆ ಅಂತ ಕರಿತಿದ್ವಿ, ಅವ್ರ ಕಡೆ ಒಂದು ಹಳೆ ಪೇಪರ್ ನಲ್ಲಿ ಜಯ ಜಯ ಗುರುವರ ರಾಘವೇಂದ್ರ, ಬಹುಭಯನಾಶನ ರಾಘವೇಂದ್ರ, ಅದು ಇದೆಲ್ಲ ಅದು ಅವ್ರ ಕಡೆ ಪೇಪರ್ ಇತ್ತು. ಅದು ಹಳೇದಾಗಿತ್ತು. ಮತ್ತೆ ಆಮೇಲೆ ಅವರು ನನ್ನ ಕಡೆ ಬಂದು, ಯಾಕಂದ್ರೆ ಅದು ತೆಲುಗಿನಲ್ಲಿ ಇತ್ತು, ಅವರು ಸ್ವಲ್ಪ ಅಷ್ಟು ಬರೆಯೋದು ಬರ್ತಾ ಇರ್ಲಿಲ್ಲ. ನೀನ್ ಸರಿಯಾಗಿ ಬರ್ಕೊಡ್ತೀಯಪ್ಪ, ಬರ್ಕೊಡು ಅಂತ ಅಂದ್ರು. 1970 ಅಲ್ಲಿ ನನಗೆ ಫಸ್ಟ್ ಅನುಭವ ಆಗಿದೆ ಅಂದ್ರೆ, ನಾನು ಮಾಡಿದ ಮೊದಲ ಕೆಲಸ ಅಂದ್ರೆ ಅವ್ರಿಗೆ ಅದು ಜಯ ಜಯ ಗುರು ರಾಘವೇಂದ್ರ ಅಂತ ಹೇಳಿ ಅದು 108 ಬರ್ದ್ಕೊಟ್ಟೆ ನಾನು. ಅದು ಯಾಕೆ ಬರ್ದ್ಕೊಟ್ನು ಏನೋ ನನಗೆ ಗೊತ್ತಿಲ್ಲ ಅವಾಗ. ಬರ್ದ್ಕೊಟ್ಟೆ. ಮತ್ತೆ ಆಮೇಲೆ ನಾನು ದಿವಸ ಹೈಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಮನೆಯಲ್ಲಿ ಒಂದು ರಾಯರ್ ಫೋಟೋ ಇತ್ತು. ರಾಯರ್ ಫೋಟೋ ದಿವಸ ಬೆಳಿಗ್ಗೆ ಇದು ಸ್ಕೂಲ್ ಹೋಗ್ಬೇಕಾದ್ರೆ ಅದೇನೋ ಪೂಜ್ಯ ರಾಘವೇಂದ್ರ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದು. ಏನು ಗೊತ್ತಿಲ್ಲ ಅವ್ರು ರಾಯರು ಗೊತ್ತಿರಲಿಲ್ಲ. ಅವ್ರು ನೋಡಿದ ತಕ್ಷಣ ನಿಮ್ಗೆ ಆ ಒಂದು ಮಂತ್ರ ಬರ್ತಿತ್ತು. ಅದೇ ಅದೊಂದು ಶ್ಲೋಕ ಹೇಳ್ಕೊಳ್ಳೋದು, ಸ್ಕೂಲ್ ಹೋಗೋದು ಬರೋದೆಲ್ಲ ಹಿಂಗೆಲ್ಲ. ಆದ್ಮೇಲೆ 10th ಸ್ಟ್ಯಾಂಡರ್ಡ್ ಪರೀಕ್ಷೆ ಎಲ್ಲ ಬರ್ದ್ವಿ ಆಗಿನ ಕಾಲಕ್ಕೆ. 10th ಸ್ಟ್ಯಾಂಡರ್ಡ್ ಪರೀಕ್ಷೆ ಎಲ್ಲ ಬರೆದು ಮತ್ತೆ ಆಮೇಲೆ ವೆಕೇಶನ್ಗೆ ನಮ್ಮ ಊರಿಗೆ ಬಂದ್ವಿ, ನಮ್ಮ ಹಳ್ಳಿಗೆ ಬಂದ್ವಿ. ಅದು ನಮ್ ಸೋದರತ್ತೆ ಎಲ್ಲ. ಅವಾಗ ಅವರು ನಮ್ ಜೋಡಿ ನಮ್ಮ ಊರಿಗೆ ಬಂದಿದ್ರು. ನಮ್ ಸೋದರತ್ತೆ ನಮ್ಮ ತಂದೆಗೆ ಬಹಳ ಪ್ರೀತಿ. ಅವ್ರು ನಮ್ಮ ಹತ್ರ ಬಂತು. ಮತ್ತೆ ಆಮೇಲೆ ಆಗಿನ ಕಾಲಕ್ಕೆ ಮತ್ತೆ ಆಮೇಲೆ ಒಂದು 10th ಕ್ಲಾಸ್ ರಿಸಲ್ಟ್ ಬಂತು. 10th ಕ್ಲಾಸ್ ರಿಸಲ್ಟ್ ಬಂದ್ಮೇಲೆ ಆವಾಗ ಪೇಪರ್ ನಲ್ಲಿ ಇವತ್ತು ರಿಸಲ್ಟ್ ಬಂದ್ರೆ ಮತ್ತೆ ಆಮೇಲೆ ನಾಳೆ ಇನ್ನೊಂದು ಪೇಪರ್ ನಲ್ಲಿ ರಿಸಲ್ಟ್ ಬರ್ತದೆ ಅಂತ. ಆವತ್ತು 10th ಕ್ಲಾಸ್ ಪೇಪರ್ ನಲ್ಲಿ ರಿಸಲ್ಟ್ ಬಂದು ನೋಡಿದ್ರೆ ರಿಸಲ್ಟ್ ನಲ್ಲಿ ಆ ಪೇಪರ್ ನಲ್ಲಿ ನನ್ನ ನಂಬರ್ ಇಲ್ಲ. ಮತ್ತೆ ಆಮೇಲೆ ಮತ್ತೆ ಇಷ್ಟು ದಿವಸ ನಾನು 3rd ಸ್ಟ್ಯಾಂಡರ್ಡ್ ನನ್ ಕಡೆ ಇಟ್ಕೊಂಡು ನಿಂಗೆಲ್ಲ ಅಭ್ಯಾಸ ಮಾಡಿದ್ದೀನಿ, ನೀನ್ ಫೇಲ್ ಆಗಿದ್ದೆ ಅಂತ ಹೇಳಿ ನಮ್ಮ ಅತ್ತೆ ಅವ್ರು ಬಹಳ ಅಭ್ಯಾಸ ಮಾಡ್ಕೊಂಡು ಅವ್ರು ಅಳ್ತಾ ಕೂತ್ಕೊಂಡ್ರು. ನನಗೆ ಏನಪ್ಪಾ ಅಂತಂದ್ರೆ, ನಾನು ಅಟ್ಲೀಸ್ಟ್ ಪಾಸ್ ಆಗ್ತೀನಿ. ಪೇಪರ್ ನಲ್ಲಿ ರಿಸಲ್ಟ್ ಬರ್ತಾ ಇದ್ರು ಅಟ್ಲೀಸ್ಟ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾನು ಪಾಸ್ ಮಾರ್ಕ್ ಬಂದಿರ್ತಾವ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಜಸ್ಟ್ ಪಾಸ್ ಆಗ್ತೀನಿ ಅಂತ ಹೇಳಿ, ಜಸ್ಟ್ ಪಾಸ್ ಆದ್ರೂ ಆಗ್ತೀನಿ ಅಂತ. ಮತ್ತೆ ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಅಪ್ಪ ಅವ್ರು ಹೇಳಿದ್ರು, ಇವತ್ತು ಇನ್ನೊಂದು ಪೇಪರ್ ಅಲ್ಲಿ, ಆವಾಗ ಇವತ್ತು ಕನ್ನಡ ಪ್ರಭಾವದಲ್ಲಿ ಬಂದ್ರೆ ನಾಳೆ ಇನ್ನೊಂದು ವಿಶಾಲಾಂಧ್ರ ಪೇಪರ್ ಅಂತ ಬರ್ತದೆ, ಆ ಪೇಪರ್ ನಲ್ಲಿ ನೋಡ್ಕೊಂಡು ಬರೋಲ್ಲ ನಿಮ್ಮ ರಿಸಲ್ಟ್ ಏನಾಗಿತ್ತು ಅಂತ.
ರಿಸಲ್ಟ್ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿತ್ತು ಅಲ್ವಾ? ನ್ಯೂಸ್ ಪೇಪರ್ ಅಲ್ಲಿ ಬರ್ತಾಯಿತ್ತು ಮೊದಲಿಗೆ ಅವಾಗ. ಈಗ ಎಲ್ಲ ಇಂಟರ್ನೆಟ್ ಆನ್ ದ ಸ್ಪಾಟ್ ಇಮಿಡಿಯೇಟ್ ಬರ್ತಲ್ಲ. ಮತ್ತೆ ಆಮೇಲೆ ನಾನೇನ್ ಮಾಡಿದೆ, ಓಕೆ ಬೆಳಿಗ್ಗೆ ಎದ್ದು ನಮ್ಮ ಚಿಕ್ಕದಾದ ಮಗ ಅಂದ್ರೆ ಅವಾಗ ನನ್ನ ಚಿಕ್ಕಪ್ಪ ಆಗ್ತಾರೆ ಅವರು, ಯಾಕಂದ್ರೆ ನಾವು ಮಡಕ್ಸಿರ ಅಂತ ಟೌನ್ ಹೋಗ್ಬೇಕು ಅಂತ ಅಂದ್ರೆ 3 ಕಿಲೋಮೀಟರ್ ಹೋಗ್ಬೇಕು. ಅವ್ರೇನ್ ಮಾಡಿದ್ರು, ಡಬ್ರಿಗೆ ಹೋಗಿ ಬರೋಣ ಇವತ್ತು ಇನ್ನೊಂದ್ ಪೇಪರ್ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರು. ನಾನ್ ಬೆಳಿಗ್ಗೆ ಎದ್ದು ಹೋಗ್ಬೇಕಾದ್ರೆ ಏನು ಅಂತ ನಮ್ಮನೆಯಲ್ಲಿ ಒಂದು ರಾಯರ್ ಫೋಟೋ ಇತ್ತು. ನಾನ್ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ದೇವರ ರಾಯರ್ ಫೋಟೋ ಮೇಲೆ ಎಲ್ಲ ಮನೆಗೆ ಹೂವೆಲ್ಲ ಇಟ್ಟು ನಮಸ್ಕಾರ ಮಾಡ್ಕೊಂತಾರೆ. ಜನಗಳು ನಂಬ್ತಾರೋ ಬಿಡ್ತಾರೋ ನನ್ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇದೆ. ನಮಸ್ಕಾರ ಮಾಡ್ಕೋಬೇಕಾದ್ರೆ ಲೆಫ್ಟ್ ಎಕ್ಸ್ಟ್ರೀಮ್ ಇದ್ದಿದ್ದು ಸಣ್ಣ ಮಲ್ಲಿಗೆ ಹೂವು 4 ಹೂವು ಬಿಟ್ಟಿದ್ದಾಗ ಅದು ಹಂಗೆ ರೋಲ್ ಆಗಿ ರೈಟ್ ಸೈಡ್ ಇಂದ ಬಿತ್ತು. ಲೆಫ್ಟ್ ಸೈಡ್ ಇದ್ದಿದ್ದು ಹಂಗೆ ಮೇಲೆ ರೋಲ್ ಹಾಕೊಂತ ಬಂದು ರೈಟ್ ಸೈಡ್ ಅಲ್ಲಿ ಬಿತ್ತು. ನಾನು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಟ್ಟಿಲ್ಲ. ಮತ್ತೆ ಆಮೇಲೆ ಹೋಗಿ ಪೇಪರ್ ನಲ್ಲಿ ರಿಸಲ್ಟ್ ನೋಡಿದ್ರೆ ನಂದು ಫಸ್ಟ್ ಕ್ಲಾಸ್ ರಿಸಲ್ಟ್, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಆಮೇಲೆ ಗೊತ್ತಾಯ್ತು ರಿಸಲ್ಟ್ ಬರ್ದಂತ ಹೇಳ ಬೆಳಿಗ್ಗೆನೆ ರಾಯರ್ ನನಗೆ ತೋರಿಸಿದಾರೆ ಅಂತ ಹೇಳಿ ಆವಾಗಿಂದ ನನ್ನ ನಂಬಿಕೆ. ಅದಾಯ್ತು. ಮತ್ತೆ ಆವಾಗಿಂದ ನನಗೆ ಮೊದಲು ಅವತ್ತು ಜಯ ಜಯ ಗುರುವರು ಬರ್ದಲ್ಲ ಅದರಿಂದ ಹಿಂಗೆ ಆಗಿರ್ಬೋದು ಅಂತ ಹೇಳಿ ಅಟ್ಲೀಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಗುರುವಾರಕ್ಕೊಮ್ಮೆ ನಾನು ಯಾವ್ದು ಜಾಸ್ತಿ ಬರೆಯೋದಿಲ್ಲ. ಯಾಕಂದ್ರೆ ಮತ್ತೆ ಆಮೇಲೆ ಬೇರೆ ಕೆಲಸ ಇರ್ತಾವ ಅಂತ ಹೇಳಿ 4 ಲೈನ್, ಲಾಸ್ಟ್ 4 ಲೈನ್, ತರದಲ್ಲಿ ಬರುವರು ರಾಘವೇಂದ್ರ, ಪರಿಪರಿ ರೋಗಹರ ರಾಘವೇಂದ್ರ, ಜಯ ಜಯ ಮಂಗಳ ಶ್ರೀ ರಾಘವೇಂದ್ರ, ನಿತ್ಯಾನಂದ ವಿಠಲ ಶ್ರೀ ರಾಘವೇಂದ್ರ ಅಂತ ಬರೆದು ಪೂಜ್ಯ ರಾಘವೇಂದ್ರ ಬರೆಯೋದು. ಆಮೇಲೆ ಗುರುಶ್ರೀ ರಾಘವೇಂದ್ರ ಮೊದಲು ಬರ್ತಿಲ್ಲ, ಗುರುಶ್ರೀ ರಾಘವೇಂದ್ರ ಅಷ್ಟು ಮಾತ್ರ ಬರೀತಾ ಇದ್ದೆ ನಾನು. ಇಂಟರ್ಮೀಡಿಯೇಟ್ ಹಿಂದೂಪುರದಲ್ಲಿ ಹೋದೆ. ಹಿಂದೂಪುರದಲ್ಲಿ ಹೋದಾಗ ಅಲ್ಲಿ ನಮ್ಮ ಅಣ್ಣನ ಮನೆ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗ ಅವ್ರ ಮನೆಯಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ಸ್ಟಡಿ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ಒಂದು ರಾಯರ್ ಫೋಟೋ. ಆ ರಾಯರ್ ಫೋಟೋದಲ್ಲಿ ಇರೋ ಶ್ಲೋಕ ಏನಂದ್ರೆ, ಗುರುಶ್ರೀ ರಾಘವೇಂದ್ರಾಯ ತ್ವಾಮಹಂ ಶರಣಂ ಗತ ಆಯುರಾರೋಗ್ಯ ಮೈಸೂರು ತತ್ವಾತ್ವಂ ರಕ್ಷ ರಕ್ಷಮಾಂ. ಅದನ್ನ ಆವಾಗ ಕಂಠಸ್ಥ ಮಾಡಿ ಮತ್ತೆ ಆಮೇಲೆ ಅದನ್ನ ಅಂದ್ಕೊಂಡು ಮತ್ತೆ ಹಂಗೆ ಮುಗಿತಲ್ಲ. ಹಂಗೆ 2 ವರ್ಷ ಅಲ್ಲಿ ಹಿಂದೂಪುರದಲ್ಲಿ ಇಂಟರ್ಮೀಡಿಯೇಟ್ ಆದ್ಮೇಲೆ ನಾನು ಮೈಸೂರಿನಲ್ಲಿ BSc MSc ಮಾಡಿ ಮತ್ತೆ ಆಮೇಲೆ ರೀಜನಲ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡಿದೆ. ಮತ್ತೆ ಅಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಒಂದಿಬ್ರು ಸಿಕ್ಕಿದ್ರು. ಇವರು ಗುರುವಾರ ಅಂದ್ರೆ ರಾಯರ್ ಮಠಕ್ಕೆ ಹೋಗ್ಬೋದು. ನಾನು ಅವರಿಂದ ಬರ್ತಾ ಇದ್ದೆ. ಮತ್ತೆ ಅವರು ರಾಯರ್ ಭಕ್ತರು, ನಾನು ಅವ್ರಿಗೆ ಹೇಳ್ಕೊಂತ ಇದ್ದೆ, ಮೇಡಪ್ಪ ನನ್ನ ಜೀವನದಲ್ಲಿ ಹಿಂಗಾಗಿದೆ, ನಾನು ದಿವಸ ಬರೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಗುರುವಾರ ನಿಮ್ ಜೋಡಿ ಬರ್ತೀನಿ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಕಾಲೇಜಿಂದ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ರು. ಹಂಗೆಲ್ಲ ಆಯ್ತು. ಸೊ ನನಗೆ ಮನಸ್ಸಿಗೆ ಇಟ್ಟಿದ್ದಂದ್ರೆ ಇವು ಪೂಜ್ಯ ರಾಘವೇಂದ್ರಾಯ ಮತ್ತೆ ಆಮೇಲೆ ಗುರುಶ್ರೀ ರಾಘವೇಂದ್ರಾಯ ತ್ವಮಹಂ ಶರಣಂ ಗತ ಆಯುರಾರೋಗ್ಯ ಮೈಸೂರು ತತ್ವಾತ್ವಂ ರಕ್ಷ ರಕ್ಷಮಾಂ ಹಂಗಂತ ಆಯ್ತು. ಮತ್ತೆ ಆಮೇಲೆ 84 ಇಂದ ನಾನು ಬಿಜಾಪುರ ಸೈನಿಕ್ ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರ್ ಆಗಿ ಕೆಲಸ ಮಾಡಿದೆ. ನಾನು ಅಲ್ಲಿ BSc MSc ಸೈನಿಕ್ ಸ್ಕೂಲ್ ಬಿಜಾಪುರ್ ಅಲ್ಲಿ 35 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಯಾವಾಗ 2012 ತನ ಚೆನ್ನಾಗಿತ್ತು. 2008 ತನ ಚೆನ್ನಾಗಿದ್ದೆ ನಾನು. 1984 ಇಂದ 2008 ತನ ಚೆನ್ನಾಗಿದ್ದೆ ನಾನು. ಮತ್ತೆ ಆಮೇಲೆ 2008 ನಲ್ಲಿ ನನಗೆ ಫಸ್ಟ್ ಗಮ್ ಕ್ಯಾನ್ಸರ್ ಆಯ್ತು, ಸಣ್ಣಗೆ ಗಮ್ ಕ್ಯಾನ್ಸರ್ ಆಯ್ತು. ಮತ್ತೆ ಆಮೇಲೆ ಒನ್ ಇಯರ್ ನಾನು ಸ್ಟ್ರಗಲ್ ಮಾಡಿದೆ, ಹೋಮಿಯೋಪತಿಯಿಂದ ಕ್ಯೂರ್ ಮಾಡ್ಕೋಬೇಕು ಅಂತ ಏನೇನೋ ಮಾಡಿದೆ. ಅದು ಇದ್ರೆ ಮತ್ತೆ ಆಮೇಲೆ ರಾಯರ್ ಮೇಲೆ ಭಕ್ತಿನೂ ಇತ್ತು, ಪ್ಲಸ್ ಆಮೇಲೆ ಇದು ಟ್ರೀಟ್ಮೆಂಟ್ ಅಂದ್ರೆ ಹೋಮಿಯೋಪತಿಯಿಂದ ಎಲ್ಲ ಟ್ರೈ ಮಾಡಿದೆ, ಆಗಿಲ್ಲ. ಹೋಮಿಯೋಪತಿಯಿಂದ ಅದು ನಾವು ಕಂಟ್ರೋಲ್ ಮಾಡಿರ್ಬೋದು, ಹಾಗೆಲ್ಲ. ಮತ್ತೆ ಆಮೇಲೆ ಗಮ್ ಸರ್ಜರಿ ಆಯ್ತು, ರೇಡಿಯೋಥೆರಪಿ ಆಯ್ತು, ಕೀಮೋಥೆರಪಿ ಆಯ್ತು, ಎಲ್ಲ ಆಯ್ತು. 2009 ಅಷ್ಟೊತ್ತಿಗೆ ಮತ್ತೆ ಆಮೇಲೆ 1 ವರ್ಷ ಗುದ್ದಾಡ್ಮೇಲೆ ಆಮೇಲೆ ಸ್ವಲ್ಪ ಆರಾಮಾಯ್ತು. ಭಾವನೆ ಅನಿಸ್ತಾ? ನೀನ್ ನೆನೀತಾ ಇದ್ದೀರಾ ನನಗಿತ್ತ ಒಂದು ಕಾಯಿಲೆ ಕೊಟ್ಬಿಟ್ಟಿದ್ಯಾ ಅಂತ ಏನೋ ಅನಿಸ್ತಾ? ಅದೇ ಮತ್ತೆ ಈ ಕೆಲಸ ಆಗ್ತಾ ಇದೆ. ರಾಯರ್ ಅಂತಾರೆ ಇವತ್ತಲ್ಲದೆ ನಾಳೆ ನಾನು ಆರಾಮ ಆಗ್ತೀನಿ. ಇದೇನೋ ಬಂದಿದೆ, ಏನೋ ಕೆಲಸ ಹೋಗ್ತಾ ಇದೆ ಅಂತ ಹೇಳಿ ರಾಯರ್ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ಕೊಂತ ಇದ್ದೆ. ಮತ್ತೆ ಆಮೇಲೆ ಬಿಜಾಪುರದಲ್ಲಿ ಇದ್ದಾಗ ಎಸ್ಪೆಷಲಿ ಅಂದ್ರೆ ರಾಯರ್ ಆರಾಧನೆ ಬಂದಾಗ ಆ 3 ದಿವಸ ಮನೆಯಲ್ಲಿ ಆ 3 ದಿವಸ ಸಲುವಾಗಿ ಆದ್ರೂ ಒಂದು ಇದು
ಒಂದು ಮಲ್ಲಿಗೆ ಗಿಡ ಮಾಡ್ಕೊಂಡು ಮಲ್ಲಿಗೆ ಹೂವ ಹಾರ ಮಾಡ್ಕೊಂಡು ಆ 3 ದಿವಸ ಮಿನಿಮಮ್ ಹೋಗ್ಲೇಬೇಕು ನಾನು. ರಾಯರಿಗೆ ಆ ರೀತಿ ನಂದು ಸೇವೆ ಆಗ್ಬೇಕು ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೆ. ಮೊದಲಿಗೆ ಗುರುವಾರ ಉಪವಾಸ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಆಮೇಲೆ ಇಷ್ಟೆಲ್ಲ ಆಗ್ತಾ ಬಂತು. ಮತ್ತೆ ಆಮೇಲೆ ಗಮ್ ಕ್ಯಾನ್ಸರ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಮತ್ತೆ ಆಮೇಲೆ 2 ವರ್ಷ ಆದ್ಮೇಲೆ ಮತ್ತೆ ಥೈರಾಯ್ಡ್ ನಲ್ಲಿ ಒಂದು ಸಿಸ್ಟ್ ಕಾಣಿಸ್ಕೊಂತು. ಆಮೇಲೆ ಥೈರಾಯ್ಡ್ ಆಪರೇಷನ್ ಆಯ್ತು. ಥೈರಾಯ್ಡ್ ಆಪರೇಷನ್ ಒಂದು ಟ್ಯಾಬ್ಲೆಟ್ ಹಾಕೊಂಡು ರಾಯರ್ ಅವ್ರು ಕಾಪಾಡ್ತಾರೆ. ಮತ್ತೆ ಆಮೇಲೆ ಒಂದು 4 ವರ್ಷ ಚೆನ್ನಾಗಿದ್ದೆ. ಮತ್ತೆ ಆಮೇಲೆ ಡಿಸ್ಕ್ ಪ್ರಾಬ್ಲಮ್ ಬಂತು L4 L5 ಅಲ್ಲಿ. ಆಮೇಲೆ 2 ಸರ್ತಿ ಸರ್ಜರಿ ಮಾಡಿಸ್ಕೊಂಡೆ, ಎಂಡೋಸ್ಕೋಪಿಕ್ ಸರ್ಜರಿ L4 L5 ಅಲ್ಲಿ. ಕೂತ್ಕೊಳಕಾಗಿಲ್ಲ, ನಿಂತ್ಕೊಳಕಾಗ್ತಿಲ್ಲ, ಮಲ್ಕೊಳಕಾಗಲ್ಲ ಅಂತ ಪರಿಸ್ಥಿತಿ ಅದಾಯ್ತು. ಮತ್ತೆ ಆಮೇಲೆ ಸರ್ಜರಿ ಆದ್ರೂ ನನಗೇನು ಆರಾಮಾಗಿಲ್ಲ. ಮತ್ತೆ ಆಮೇಲೆ ಬ್ಲಡ್ ಸರಿ ಕೆಲಸ ಇಲ್ಲ. ಮತ್ತೆ ಆಮೇಲೆ ಬ್ಲಡ್ ಚೆಕಪ್ ಮಾಡಿದ್ರೆ ಡಾಕ್ಟ್ರು ಇದು ಕಿಡ್ನಿ ಕೆಟ್ಟಿದೆ, ಅದು ಕೆಟ್ಟಿದೆ ಅಂತ ಅವ್ರೇನೇನೋ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಆಮೇಲೆ ಅದೇ ಕೋವಿಡ್ ಟೈಮ್. ಮತ್ತೆ ಆಮೇಲೆ ನಮ್ಮ ಮಿಸಸ್ ತಮ್ಮನ ಮಗಳು ಇಲ್ಲೇ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತ ಹೇಳಿ ಅವ್ರೇನಿದ್ರು, ಕೋವಿಡ್ ಟೈಮು ಬಿಜಾಪುರದಲ್ಲಿ ಕ್ಲೀನ್ಲಿನೆಸ್ ಇಲ್ಲ, ನೀವು ಬೇಕಾದ್ರೆ ಅಲ್ಲಿಗೆ ಹೋಗ್ರಿ ಅಂತ. ನಾನು ಸೀದಾ ಓಕೆ ಅಂತ ಹೇಳಿ ಬೆಂಗಳೂರಿನಲ್ಲಿ MS ರಾಮಯ್ಯ ಬಂದ್ವಿ. MS ರಾಮಯ್ಯ ಅಲ್ಲಿ ಬಂದ್ಮೇಲೆ ಫಸ್ಟ್ ಕೋವಿಡ್ ಟೈಮಲ್ಲಿ ಅವಾಗ ಬಹಳ ಏನು ಪೇಷಂಟ್ ಒಳಗೆ ಹೋಗೋದೇ ಕಷ್ಟ. ಆಮೇಲೆ ಅವ್ರು ನಿಲ್ಕೊಂಡಿವ್ರಿ. ಮತ್ತೆ ಆಮೇಲೆ ಎಲ್ಲ ಇದು ಮಾಡಿದ್ರು, ಏನು ಎಲ್ಲ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ 1 by 1 ಟೆಸ್ಟ್. ಓಕೆ, ನಿಮ್ಮ ಕಿಡ್ನಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಎಲ್ಲ ಅಂತಂದ್ರು. ಒಂದೊಂದು ರಿಪೋರ್ಟ್ ಬರೋದಕ್ಕೆ 3 ದಿವಸ 4 ದಿವಸ 3 ದಿವಸ ಹಿಂಗೆ. ಆಮೇಲೆ ಇವತ್ತು ಹಾಸ್ಪಿಟ್ಲ್ಗೆ ಹೋಗೋದು, ಮುಂದೆ ಟೆಸ್ಟ್ ಮಾಡಿಸ್ಕೊಂಡು ಬರೋದು, ಅದು ರಿಪೋರ್ಟ್ 3 ದಿವಸ 4 ದಿವಸ ಆಗುತ್ತೆ ಅಂತ ಅಂದ್ರೆ ವೇಟ್ ಮಾಡೋದು. ಈಗ ವೇಟ್ ಮಾಡ್ತಾ ಮತ್ತೆ ಆಮೇಲೆ ಇವತ್ತು ಅದರ ಒಂದು ದೇವ್ರಿಗೆ ಹೋಗೋದು, ಇನ್ನೊಂದು ಗುಡಿಗೆ ಹೋಗೋದು, ಹಿಂಗೆ. ಆಮೇಲೆ ಡಾಕ್ಟ್ರು ಎಲ್ಲ ಆರಾಮಿದೆಯಾ? ಮತ್ತೆ ಆಮೇಲೆ ನಾನು ಡಾಕ್ಟರ್ ಕೇಳಿದೆ, ಎಲ್ಲ ಚೆನ್ನಾಗಿದ್ರೆ ನನಗೆ ಕಾಲು ನೋವು ಯಾಕೆ ಎಲ್ಲ ಕೇಳಿದೆ. ನಾನು ಏನು ಮಾಡ್ಬೇಕು, ನಾನು ನೀವೆಲ್ಲ ಆರಾಮಿದ್ದೀರ ಅಂತ ಹೇಳಿ ಗುಡಿಗೆ ಕೊಡ್ತಾ ಇಲ್ಲ, ನಾನು ಏನ್ಕೊಂಡು. ಮತ್ತೆ ಆಮೇಲೆ ಅದೇ ಟೈಮಲ್ಲಿ ಡಾಕ್ಟ್ರು ಇನ್ನೇನು ಮಾಡ್ಬೇಕು, ಇನ್ನೊಂದು ಟೆಸ್ಟ್ ಮಾಡಬೇಕು, ಅದು ರಿಪೋರ್ಟ್ ಬರ್ಬೇಕಾದ್ರೆ 15-20 ಡೇಸ್ ಆಗ್ತದೆ, ಬಾಂಬೆಯಿಂದ ರಿಸಲ್ಟ್ ಬರಬೇಕು ಅಂತ ಅಂದ್ರು. ಅವಾಗ ಮನೆಯಲ್ಲಿ ನಮ್ಮ ಸಿಸ್ಟರ್ ಅದೇ ಆಮೇಲೆ ಹೇಳ್ದಂಗೆ, ಏನಿಲ್ಲ ರಾಯರಿದ್ದಾರೆ, ಓಂ ಶ್ರೀ ರಾಘವೇಂದ್ರ ಅಂತ ಹೇಳಿ ನಾನು ಹಿಡ್ಕೊಂಡು, ಯಾಕಂದ್ರೆ ನಾನು ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ, ನಿದ್ದೆನೂ ಇಲ್ಲ, ಸುಮ್ಮನೆ ಹಿಡ್ಕೊಂಡು ಅವ್ರ ಮನಸ್ಸಲ್ಲಿ ಓಂ ಶ್ರೀ ರಾಘವೇಂದ್ರ ನಿದ್ದೆ ಬಂದ್ ಕೂಡಲೇ ಮತ್ತೆ ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಹಿಂಗೆ ಅವ್ರು ಎಷ್ಟು ಸತ ಓಂ ಶ್ರೀ ರಾಘವೇಂದ್ರ ಅಂದಾರೋ ಗೊತ್ತಿಲ್ಲ, ಯಾರಿಗೆ ಗೊತ್ತು, ರಾಯರಿಗೆ ಗೊತ್ತು. ಮತ್ತೆ ಆಮೇಲೆ ಒಂದ್ ದಿವಸ ಹಿಂಗೆ ಅಲ್ಲಿ ಬೆಂಗಳೂರಲ್ಲಿ ಮನೇಲಿದ್ದಾಗ ಅವ್ರೇನ್ ಮಾಡಿದ್ರು, ಇದು ನಾರಾಯಣ ಸ್ವಾಮಿ ಅವ್ರದ್ದು ಹೀಗೂ ಉಂಟೆ ಅಂತ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ರು. ಹೀಗೂ ಉಂಟೆ ಪ್ರೋಗ್ರಾಮ್ ಅದು ನೋಡಿಸ್ತಾ ಇದ್ದಾಗ ಮತ್ತೆ ಆಮೇಲೆ ನನಗೆ ತೋರಿಸ್ತಾ ಇದ್ರು ಹೀಗೂ ಉಂಟೆ. ಅದು ನಾನು ನೋಡಿದಾಗ ಅದರಲ್ಲಿ ಆವತ್ತು ಯೂಟ್ಯೂಬಲ್ಲಿ ಒಂದು ಪ್ರೋಗ್ರಾಮ್ ನೋಡ್ಸಿದ್ದೀನಪ್ಪ ಅಂತಂದ್ರೆ, ಬೆಂಗಳೂರಿನಲ್ಲಿ ಚಿಕ್ಕಪೇಟೆನಲ್ಲಿ ರಾಯರ ಮಠ ಇದೆ. ಅಲ್ಲಿ ಈಗ ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಆಗ್ಲಿಲ್ಲ ಅಂತಂದ್ರೆ ಅವರು ಇಲ್ಲಿ ಬಂದು ಬೇಡ್ಕೊಂಡ್ರು ಅವ್ರು ಪ್ರೊವೈಡ್ ಆಗ್ತಾ ಇದೆ ಅಂತಂದ್ರ. ಅದು ಎಸೆನ್ಸ್ ಆಫ್ ದಟ್ ಅದು ಆ ಎಪಿಸೋಡ್. ಅದು ನಾನು ನೋಡ್ತಾ ಇದ್ದಂಗೆ ನನಗೇನು ಅನಿಸ್ತು, ನನಗೇನೋ ಒಂದು ಇಲ್ಲೇ ಬಾ, ಯಾಕಂದ್ರೆ ನಮಗೂ ಇತ್ತು ಇಲ್ಲಿ ಎಲ್ಲೇ ಆಗಿಲ್ಲ, ಎಲ್ಲ ಡಾಕ್ಟರ್ ಚೆನ್ನಾಗಿದೆ, ಅಟ್ಲೀಸ್ಟ್ ಒಂದ್ಸತಿ ಮಂತ್ರಾಲಯಕ್ಕೆ ಹೋಗ್ಬರ್ಬೇಕು ಅಂದ್ರೆ ಕೈಲಾಗೋದಿಲ್ಲ, ಜರ್ನಿ ಮಾಡೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೆಂಗೆ ಹೋಗಿ ಬರೋದು ಅಂತ ಹೇಳಿ ನನ್ನ ಮನಸ್ಸಲ್ಲಿತ್ತು. ಅದೇ ಟೈಮಲ್ಲಿ ಅದು ಆ ಎಪಿಸೋಡ್ ನೋಡಿದಾಗ ಅಲ್ಲಿ ನನಗೊಂದು ಧ್ವನಿ ಕೇಳಿಸ್ದಂಗಾಯ್ತು, ಇಲ್ಲೇ ಬಾ, ಬೆಂಗಳೂರಲ್ಲೇ ಇದ್ದೆ, ಚಿಕ್ಕಪೇಟೆ ಇಲ್ಲೇ ಬಾ ಅಂತ. ಹೋಗಿ ಆಮೇಲೆ ಯಾವ ಹೋಗೋಣ ಅಂತಂದ್ರೆ ನೆಕ್ಸ್ಟ್ ಡೇನೆ ಹೋಗ್ಬಂದ್ವಿ. ಚಿಕ್ಕಪೇಟೆನಲ್ಲಿ ಅದು ರಾಯರ ಮಠಕ್ಕೆ ಹೋದ್ವಿ. ಚಿಕ್ಕಪೇಟೆನಲ್ಲಿ ರಾಯರ ಮಠಕ್ಕೆ ಹೋದ ಕೂಡಲೇ ಅಲ್ಲಿ ಒಬ್ರು ಗುರುರಾಜಾಚಾರ್ಯ ಅಂತ ನಮಗೆ ಪರಿಚಯ ಆದ್ರು. ಗುರುರಾಜಾಚಾರ್ಯ ಅಂತ ಪರಿಚಯ ಆದ್ರು. ನಾನು ಫಸ್ಟ್ ಅಲ್ಲಿ ಹೋದ ಕೂಡಲೇ ನಾನು ಬಹಳ ಸಲ ನಾವು ಪೂಜ್ಯ ರಾಘವೇಂದ್ರ ಕೇಳಿದ್ವಿ. ಅಲ್ಲಿ ಫಸ್ಟ್ ಗುಡಿ ಒಳಗೆ ಹೋದ ಕೂಡಲೇ ಫಸ್ಟ್ ಕೇಳಿಸಿದ ಶ್ಲೋಕ ಏನಂದ್ರೆ,
ಗುರುಶ್ರೀ ರಾಘವೇಂದ್ರಾಯ ತೋಮಹಂ ಶರಣಂ ಗದ ಹಾಯರಾರೋಗ್ಯ ಹೆಸರೇ ತತ್ವಾಕಂ ರಕ್ಷ ರಕ್ಷಮಾಂ. ಅದು ಫಸ್ಟ್ ಶ್ಲೋಕ ನನಗೆ ಚಿಕ್ಕಪೇಟೆ ರಾಯ ಮಠದ ಗುಡಿಯಲ್ಲಿ ಕೇಳಿಸಿದ್ರು. ಅದು ಕೇಳಿಸಿದ ಕೂಡಲೇ ನಾನು ನನ್ನಷ್ಟು ನಾನು ಓದ್ತಾ ಇದ್ದೆ. ಒಬ್ಬ ಆಚಾರ್ಯ ಇಂಥ ಶ್ಲೋಕ ಹೇಳಿ ಆಶೀರ್ವಾದ ಮಾಡಿ ಪೂಜೆ ಮಾಡೋದು ಫಸ್ಟ್ ಟೈಮ್ ಅಂತ ಕೇಳ್ಕೊಂಡು ನನಗೆ ಅಲ್ಲಿ ಫುಲ್ ಧೈರ್ಯ ಬಂತು. ತೋಮಹಂ ಶರಣಂ ಗದ ಹಾಯರಾರೋಗ್ಯ ಹೆಸರು ತತ್ವಾಕಂ ರಕ್ಷ ಕ್ಷಮಾಂ ಅಂದ್ಕೊಂಡೆ ನನಗೆ ಮುಗೀತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ಕೊಂಡು ಅಲ್ಲಿ ಅಷ್ಟು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಆಮೇಲೆ ಅಲ್ಲಿ ಅಭಿಷೇಕ ಎಲ್ಲ ಕೊಟ್ಟು ಬಂದ್ವಿ. ನೆಕ್ಸ್ಟ್ ಡೇನೆ ಆವಾಗ ನಮ್ಮ ಮಿಸಸ್ ಹೇಳ್ದಂಗೆ ಇಲ್ಲಿ MS ರಾಮಯ್ಯದಲ್ಲಿ ಒಬ್ರು ಡಾಕ್ಟರ್ ವಿನಾಯಕ್ ಸರ್ ಅಂತ ಅವ್ರು ಹೆಂಗ್ ಮಾಡಿದ್ರು, ಎಲ್ಲ ಟೆಸ್ಟ್ ಮಾಡಿದ್ವಿ. ಒಂದ್ ಸರ್ತಿ ನಿಮ್ದು ಬಾಡಿ ಸ್ಕ್ಯಾನ್ ಮಾಡೋಣ, ಪೆಟ್ ಸ್ಕ್ಯಾನ್ ಮಾಡೋಣ ಅಂತ, PET ಟೆಸ್ಟ್ ಮಾಡೋಣ ಅಂತ. ಗುಡಿಯಿಂದ ಬಂದ್ಮೇಲೆ ಇದಾಗಿದ್ದು. ಅಷ್ಟವರೆಗೂ ಎಲ್ಲ ಮೇಲೆ ಟೆಸ್ಟ್ ಆದ್ವು, ಇದು ಯಾರಿಗೂ ಆಗಿಲ್ಲ. ಇದೊಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಯಾರಿಗೂ ಬಂದಿಲ್ಲ. ಅವರು ಓಕೆ ಒಂದ್ಸತಿ ಪೆಟ್ ಟೆಸ್ಟ್ ಮಾಡಿಸ್ ಪೆಟ್ ಟೆಸ್ಟ್ ಮಾಡಿಸ್ಮೇಲೆ ಆಮೇಲೆ ರಿಸಲ್ಟ್ ಬಂತು. 2 ದಿವಸಕ್ಕೆ ರಿಸಲ್ಟ್ ಬಂತು. ಸರ್ ಹೇಳ್ತಾ ಇದ್ರು ಬಾಂಬೆಯಿಂದ ರಿಸಲ್ಟ್ ಬರ್ಬೇಕಂದ್ರೆ 15 ಡೇಸ್ ಆಗ್ಬೇಕು ಅಂತ ಅಂದಿದ್ದು. 2 ದಿವಸಕ್ಕಲ್ಲಿ ಬಾಡಿಯಲ್ಲಿ ಫುಲ್ ಬಾಡಿ ಕ್ಯಾನ್ಸರ್ ಇದೆ, ಲಿಂಫೋಮಾ ಕ್ಯಾನ್ಸರ್ ಅಂತ ಹೇಳಿ ಅವಾಗ ಪ್ರಾಬ್ಲಮ್ ಆವಾಗ ಗೊತ್ತಾಯ್ತು. ಅದೇ ಮತ್ತೆ ಇದ್ಕೊಂಡು ಆಮೇಲೆ ಒಂದ್ 2 ದಿವಸ ಬಿಟ್ಟು ಬರ್ರಿ, ನಾವು ಅಷ್ಟೊತ್ತಿಗೆ ಏನ್ ಮಾಡ್ಬೇಕು ಅಂತ ಟೆಸ್ಟ್ ಇದು ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಆಮೇಲೆ 2 ದಿವಸ ಆದ್ಮೇಲೆ ಆವಾಗಲೇ ನಮ್ಮ ಮಿಸಸ್ ಹೇಳ್ದಂಗೆ ಡಾಕ್ಟರ್ ಕರೆದ್ರು, ಈಗ ಬನ್ನಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಣ ಅಂತ. ಫಸ್ಟ್ ಒಂದು ಟೆಸ್ಟ್ ಡೋಸ್ ಕೊಟ್ರು. ಫಸ್ಟ್ ಟೆಸ್ಟ್ ಡೋಸ್ ಕೊಟ್ಟು ದಿವಸನೇ ಆವತ್ತೇ ನನಗೆ ಒಂದು 50% ಆರಾಮಾಗಿದೆ. 3-4 ಏನು 6-7 ತಿಂಗಳು ಸರಿಯಾಗಿ ನಿದ್ದೆ ಮಾಡಿದ್ರು ನನಗೆ. ಮತ್ತೆ ಆಮೇಲೆ ಎಲ್ಲ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಏನು ಸರ್ಜರಿ ಮಾಡಿಕೊಂಡು ಏನು ವಾಸಿ ಆಗಿಲ್ಲದೋದು ಆವತ್ತು ಸ್ವಲ್ಪ ನಿದ್ದೆ ಮಾಡಿದ್ದೀನಿ. ಮತ್ತೆ ಆಮೇಲೆ 6 ಕೆಮು ಆಯಿತು, ಆಮೇಲೆ ರೇಡಿಯೇಷನ್ ಆಯಿತು, ಎಲ್ಲ ಆಯಿತು. ಮತ್ತೆ ಆಮೇಲೆ ಒಂದು 6 ಸರ್ತಿ ಪೆಟ್ ಟೆಸ್ಟ್ ಆಯಿತು. ಆಮೇಲೆ ಪೆಟ್ ಟೆಸ್ಟ್ನಲ್ಲಿ ಎಲ್ಲ ಕ್ಲಿಯರ್ ಅಂತ ಬಂತು. ಇದು ರಾಯರ್ ಪವಾಡ ಅಲ್ರಿ ಮತ್ತೆ ಏನು ಸರ್. ಆಮೇಲೆ ಅವಾಗಿಂದ ಏನ್ ಮಾಡಿದ್ರು ರಾಯರೇ ಅಷ್ಟೇ, ನಮಗೆ ಬೇರೆ ಇಲ್ಲ. ನಿಮಿಷ ಇಲ್ಲ ಎಲ್ಲ ಆದ್ಮೇಲೆ ಮತ್ತೆ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ಮತ್ತೆ ಅಲ್ಲಿ ರಾಯರ್ನ ದರ್ಶನ ಮಾಡ್ಕೊಂಡು ಮತ್ತೆ ಆಮೇಲೆ ಮೂಲ ರಾಯರ್ ಅವ್ರ ಮನೆ ತಂದು ಅವ್ರ ಮನೆಗೆ ಹೋಗಿ ಅಪ್ಪಣಾಚಾರ್ಯ ಅವ್ರ ಮನೆಗೆ ಹೋಗಿ ಮತ್ತೆ ಆಮೇಲೆ ರಾಯರ್ ಪಾದಿಕೆ ದರ್ಶನ ಮಾಡ್ಕೊಂಡು ಇಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದಾಗ ಚಿಕ್ಕಪೇಟೆ ರಾಯರನ್ನ ಕರೆದಾರ ಅಂತ ಹೇಳಿ ಫಸ್ಟ್ ಅವ್ರಿಗೆ ಹೇಳಿದ್. ಮತ್ತೆ ಅಲ್ಲಿ ಯಾರಿಗೂ ಹೇಳಿರ್ಲಿಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ಮತ್ತೆ ಆಮೇಲೆ ಇತ್ತೀಚೆಗೆ ಬಂದಿದ್ದು ರಾಯರ್ ಬೃಂದಾವನ ತಂದುಕೊಟ್ಟಾರೆ ಮನೆಗೆ. ದಿವಸ ಮೃತ್ತಿಗೆ ಸೇವನ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಅದೊಂದು ಧೈರ್ಯ. ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿದ್ಮೇಲೆ ನಾನು ಮೃತ್ತಿಗೆ ತಗೊಂಡಿದ್ದೇನೆ, ಏನ್ ಬೇವಿಲ್ಲ, ಮೃತ್ತಿಗೆ ಬಲದಿಂದ ಮುಗಿತ ಅಷ್ಟೇ, ಮತ್ತೇನ್ ಪರವಾಗಿಲ್ಲ ಅಂತ ಹೇಳಿ ಒಂದು ಧೈರ್ಯ ಅವ್ರಿದ್ದಾರೆ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನ ಕಾಪಾಡ್ಕೊಂಡ್ ಬರ್ತಾ ಇದಾರೆ. ಒಂದಲ್ಲ, ಎರಡಲ್ಲ, 3-4-5 ಸರಿ ನಿಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದಾರೆ. ಸೊ ನಿಮ್ಮ ಖಂಡಿತ ಅಂತ ಹೇಳ್ಬೋದು. ಏನಂದ್ರೆ ಬರೀ ಐಶ್ವರ್ಯ ಕೊಡೋದೇ ಅಲ್ಲ ಅದೃಷ್ಟ, ನಿಮ್ಮ ಆರೋಗ್ಯ ಕಾಪಾಡೋದು ಕೂಡ ನಮ್ಗೆ ಬಂದಂತಹ ಒಳ್ಳೊಳ್ಳೆ ಹೇಳ್ಕೋಬಹುದು. ಐಶ್ವರ್ಯ ಕೊಟ್ರೆ ಇವತ್ತು ಕಳ್ದಾಕ್ಬಿಡ್ತೀವಿ, ಆರೋಗ್ಯ ಇದ್ರೆ ನಾವ್ ಅದನ್ನ ಸಂಪಾದಿಸ್ಕೊಂಡು ಏನಾದ್ರು ಮಾಡ್ಕೋಬಹುದು. ಸೊ ಇಂತಹ ಒಂದು ಕರುಣೆಯನ್ನ ತೋರಿಸಿದ್ದಾರೆ. ಸೊ ನೀವೊಂದ್ 2 ಮಾತಾಡಂಗೆ ಮಾತಾಡಿ. ಸೊ ನೀವು ನಿತ್ಯ ಪೂಜೆ ನಿತ್ಯ ಪೂಜೆ ಅಂತಂದ್ರೆ ಪ್ರತಿ ಗುರುವಾರ ನಾವು ರಾತ್ರಿ ಊಟ ಮಾಡೋದಿಲ್ಲ. ಆಮೇಲೆ ರಾಯರಿಗೆ ಎಲ್ಲೇ ಹೋದ್ರು ಅವತ್ತು ರಾಯರ ಪೂಜೆ ಅಂತೇಳಿ ಒಂದು ಹಾರ ತಗೊಂಡ್ ಬಂದು ಪೂಜೆ ಮಾಡ್ಕೊಂತೀವಿ. ಆಮೇಲೆ ಮೃತ್ತಿಕಾ ಅಂತೂ ನಮ್ಗೂ ಸಾಕಷ್ಟು ಐಶ್ವರ್ಯ ಸಿಕ್ಕದಂಗ ಒಂದ್ ದೊಡ್ಡ ಬಾಟ್ಲಿ ತುಂಬಾ ಇದೆ ನಮ್ಮ ಮನೇಲಿ. ದೊಡ್ಡ ಹನಿ ಬಾಟಲ್ ತುಂಬಾ ಇದೆ. ಒಂದು ದೊಡ್ಡ ಬಾಟಲ್ ಅಲ್ಲೇ ನಮ್ಮಲ್ಲಿ ಮೃತ್ತಿಕಾ ಅನ್ನೋದು ಒಂದು ದೊಡ್ಡ ಅಮೃತ ನಮ್ಮ ಮನೇಲಿ ಇದೆ. ನಾನೇನ್ ನಂಬ್ತೀನಿ ಅಂದ್ರೆ ಆ ಅಮೃತ ನಮ್ಮ ಜೀವ ಇರೋತನ ಯಾರು ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ದೊಡ್ಡ ನಂಬಿಕೆ ಇದೆ. ಆಮೇಲೆ ಬೃಂದಾವನನು ನಮ್ಮ ಮನೆಗೆ ಪಾಪ ಕಳಿಸ್ಕೊಟ್ಟಿದ್ದಾರೆ. ಬೃಂದಾವನ ನಮ್ಮ ಮನೇಲಿದೆ. ಆಮೇಲೆ ನಾವು ಬೃಂದಾವನ ಬೆಳ್ಳೆ ತಗೊಂಡು ಬಂದು ಪೂಜೆ ಮಾಡು, ರಾಘವೇಂದ್ರ ಸ್ವಾಮಿ ವಿಗ್ರಹ ಇಟ್ಕೊಂಡು ಪ್ರತಿ ಗುರುವಾರ ಪೂಜೆ ಮಾಡ್ತೀವಿ. ಎದ್ರು ಕೂತ್ರು ರಾಘವೇಂದ್ರ, ಏನೇ ಮಾಡಿದ್ರು ರಾಘವೇಂದ್ರ, ಹೊರಗಡೆ ಹೋದ್ರು ರಾಘವೇಂದ್ರ. ಇದು ಬಿಟ್ರೆ ನಮಗೆ ಬೇರೆ ಧ್ಯಾನನೇ ಇಲ್ಲ.
ಇಷ್ಟು ಬಿಟ್ರೆ ನಾನು ಏನು ಹೇಳ. ನಾನು ಈ ಪವಾಡ ರಾಘವೇಂದ್ರ ಸ್ವಾಮಿದಲ್ಲಿ ನೋಡಿದ್ರೆ ಅಂದ್ರೆ, ನಾನು ಈ ಕಲಿಯುಗದಲ್ಲಿ ಹುಟ್ಟಿ ಆ ರಾಘವೇಂದ್ರ ಸ್ವಾಮಿ ಜೊತೆ ಇದ್ದೀನಿ ಅಂದ್ರೆ, ಇವತ್ತು ನನ್ನ ಮುತ್ತೈತನ ಇಷ್ಟೆಲ್ಲ ಗಟ್ಟಿ ಕಾಪಾಡಿದ್ದಾರೆ ಅಂದ್ರೆ, ಇವತ್ತು 36 ವರ್ಷ ಆಯ್ತು ನಾವು ಮದುವೆ ಆಗಿ. ಅವರೇ ಕಾಪಾಡ್ತಾರೆ, ಮುಂದೆ ಅವರೇ ಕಾಪಾಡ್ತಾರೆ. ಮುಂದೆ ನಮ್ಗೆ ಏನೇನು ಯಾರಿಗಾನ ಕಷ್ಟಗಳೇನೋ ಇದ್ರೆ ನಾವು ಬೇಡ್ಕೊಂಡ್ರೆ ಅವ್ರು ಕೊಡ್ತಾರೆ ನಂಬಿಕೆ ನನಗಿದೆ. ನಾ ಯಾರೇ ಆರಾಮಿಲ್ಲ ಅಂತ ಅಳ್ತಿದ್ರು ಸಹಿತ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಚಿಂತೆ ಮಾಡ್ಬೇಡ ಅಂತಂದವರೆಲ್ಲ ಕಾಪಾಡ್ಕೊಂಡೇ ಬರ್ತಿದ್ದಾರೆ. ಪ್ರತಿಯೊಂದು ನೀವು ನಂಬ್ತಿರಲ್ಲ, ಬೋರಲ್ಲಿ ನೀರ್ ಬೀಳಿಲ್ಲ ಅಂದ್ರೆ, ಗುರು ತೋಟದಲ್ಲಿ ತೋಟ ಮಾಡ್ತಾ ಇದ್ವಿ, ಗುರುಗಳೇ ನೀರ್ ಬಿದ್ದಿಲ್ಲ, ಅದು ನಂದಲ್ಲ ನಿಂದು, ನಿನ್ನ ಹೆಸರಲ್ಲೇ ನಡೀತಾ ಇದೆ. ಪ್ರತಿಯೊಂದು ಚೆನ್ನಾಗಿ ನೀರ್ ಬಿದ್ದು, ಮೊನ್ನೆ 2.5 ಇಂಚು ನೀರ್ ಬಿದ್ದು ಚೆನ್ನಾಗಿ ತೋಟ ಮಾಡ್ಕೊಂತ ಇದ್ವಿ. ಪ್ರತಿ ಕ್ಷಣನೂ ಅವರೇ ಅಲ್ಲೇ ನಾವ್ ಇಲ್ಲಿದ್ದೀವಿ ಬೆಂಗಳೂರಲ್ಲಿ, ಅವ್ರ ತೋಟ ಸುತ್ತಾಗ್ಲಿ, ತೋಟ ಆಗ್ಲಿ, ಪ್ರತಿಯೊಂದಾಗ್ಲಿ ಅವರ ಹೆಸರಲ್ಲೇ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮುಂದಕ್ಕಾದ್ರೂ ನಮ್ದು ಏನಿದ್ರು ಅವ್ರಿಗೆ. ವಿವರವಾಗಿ ಹೇಳಿದ್ರಿ, ನಿಮ್ಮ ಜೀವನ ಸತ್ಯಾನುಭವನ ಹೇಳ್ಕೊಂಡಿದ್ದೀರಾ. ರಾಯರೇ ಹೇಳ್ತಿದ್ದಾರೆ ಅನ್ಕೋದು, ಯಾಕಂದ್ರೆ ಯಾರನ್ನೂ ಬಲಂತಾಗಿ ಹೇಳ್ಸಕ್ಕಾಗಲ್ಲ. ಹೌದು, ಇಲ್ಲಿ ಒಂದು ರಾಯರ ಒಂದು ಹೇಳ್ಕೊಂಡಿದ್ದೀರಾ. ಎಷ್ಟೋ ಜನ ಸನ್ಮಾನಗಳಾಗಿರುವಂತ ಮನದಲ್ಲಿ ಇಟ್ಕೊಂಡಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೀಗೆ ನಿಮ್ದು ರಾಘವೇಂದ್ರಗಳನ್ನ ಯಾವಾಗೂ ನೆನೀತಾ ಇರಿ. ಸೊ ನಿಮ್ಮಂತೆ ಇನ್ನೂ ಎಷ್ಟೋ ಉದಾಹರಣೆಗಳಿದಾವೆ. ಕೆಲವ್ರು ಹೇಳ್ಕೊಂತಾರೆ, ಕೆಲವ್ರು ಹೇಳ್ಕೊಳಲ್ಲ. ಸೊ ರಾಘವೇಂದ್ರ ಬಗ್ಗೆ ಭಕ್ತಿಯನ್ನ ಹೆಚ್ಚಿಸುವಂತಹ ಒಂದು ರಾಯರ ಭಕ್ತ ಚಾನಲ್ ಇತ್ತು. ಸೊ ನಿಮ್ಮ ಕೂಡ ಬೇಕಾಗುತ್ತೆ. ಸೊ ಹರಸಿ ನಾನು ನಿಮಗೆ ಪ್ರಣವನ್ನ ಮಾಡ್ತಿದ್ದೇನೆ. ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ.